ವೆರಿ ಶೋರ್, ಎಸ್, ಡೆಫಿನೆಟ್ಲಿ ಆಹಾರ ಪದ್ಧತಿ ಅನ್ನೋದು ಅವರವರ ಇಚ್ಛೆ, ಅವರವರ ವೈಯಕ್ತಿಕ ಎಲ್ಲವೂ ಸರಿ. ಬಟ್ ಕೆಲವರು ಅವರವರ ವೈಯಕ್ತಿಕ ಅಂತ ಬಂದಾಗ ಮದುವೆ ವಿಚಾರನೂ ಕೂಡ ಯಾಕೆ ಅಷ್ಟೊಂದು ಲಿಬ್ರಲ್ ಆಗಿ ನೋಡಲ್ಲ. ಮದುವೆ ಅಂತ ಬಂದಾಗ ಮಾತ್ರ ಜಾತಿ ನೋಡ್ತಾರೆ, ಅವರು ಮಾಂಸ ತಿಂತಾರೆ, ಮದ್ದು ತಿಂತಾರೆ ಅಂತ ಕಟ್ಟಪ್ಪಣೆ ಅಥವಾ ಒಂದು ಬಾರ್ಡರ್ ಹಾಕದ್ಯಾ? ಈಗ ಸಹಜವಾಗಿ ಬರೋ ಪ್ರಶ್ನೆ. ಈಗಲೂ ಕೂಡ ಭಾಳಷ್ಟು ಜನ ಮದುವೆ ಆಗಬೇಕಾದ್ರೆ ಈಗ ನಮ್ಮ ಜಾತಿಯವಲ್ಲೇ ಆಗಬೇಕು ಅಂತಕ್ಕಂಥದ್ದು ಆಗ್ತಾ ಇದೆ. ಆದರೆ ಇವತ್ತು ಮದುವೆ ಅಂತಕ್ಕಂಥದ್ದು ವೈಯಕ್ತಿಕ ಸ್ವಾತಂತ್ರ್ಯ ಆಗಿರ್ತಕ್ಕಂಥದ್ದು, ಯಾರಿಗೂ ಹೇಳಲಿಕ್ಕೆ. ಬಟ್ ಅದು ಮಾತಾಡಕ್ಕಷ್ಟೇ. ಕುಟುಂಬಗಳಲ್ಲಿ ಇನ್ನೂ ಕೂಡ ನನ್ನ ಮಗ ಯಾವೂರಿಂದ ಕರ್ಕೊ ಬರಲಿ, ನಮ್ಮ ಜಾತಿಯೊಳಗೆ ಕರ್ಕೊ ಬರಲಿ ಇದೆ. ಆದರೆ ಇವತ್ತು ಯಾವ ಮಕ್ಕಳು ಕೂಡ ಆ ವಿಷಯದಲ್ಲಿ ಕೇಳೋದಿಲ್ಲ. ಅದು ಹೀಗಾಗಿ ಏನಾಗಿದೆ ಅಂತಂದ್ರೆ, ಆಮೇಲೆ ಮದುವೆಗಳಲ್ಲೂ ಭಾಳ ತೊಂದರೆ ಆಗಿರ್ತಕ್ಕಂಥದ್ದು, ಒಬ್ಬ ಹಿಂದೂ ಮುಸ್ಲಿಮ್ನ ಮದುವೆ ಆದಾಗ ಭಾಳಷ್ಟು ಅಲ್ಲಿ ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಬಹಳಷ್ಟು ತೊಂದರೆ. ಸರ್, ಅದು ವಿಚಾರಗಳು ಧರ್ಮ ಅಂತ ಬಂದಾಗ ಬೇಗ ಕಿಚ್ಚೆಬ್ಬಿಸುತ್ತೆ ಅಷ್ಟೇ. ಬೇರೆ ಬೇರೆ ಅಂತರ್ಜಾತಿ ವಿವಾಹಗಳು, ಮದುವೆ ಮಾಡ್ಕೊ ಬಂದಿದ್ದಾನೆ ಮಗ, ಬಟ್ ಸೊಸೆನ ಟಾರ್ಚರ್ ಮಾಡಿ ನೀನು ಆ ಜಾತಿಯವಳು ಈ ಜಾತಿಯವಳು ಅಂತ ಹೇಳಿ ಕಳಿಸಿರೋ ಬೇಕಾದಷ್ಟು ಉದಾಹರಣೆಗಳು ಸಿಗ್ತವೆ ಸರ್. ಧರ್ಮ ಅಂದ ತಕ್ಷಣ ನಮ್ಗೆ ಕಣ್ಣು ಸ್ವಲ್ಪ ಕೆಂಪಾಗುತ್ತೆ, ಓ ಹೌದಾ ಅಂತ ನಾವು ಸ್ವಲ್ಪ ಅಲರ್ಟ್ ಆಗ್ತೀವಿ. ಅಂತರ್ಜಾತಿ ವಿವಾಹಗಳು ಸಮಸ್ಯೆ ಆಗಿರೋದು ಇನ್ನೂ ಇದೆ, ಇವತ್ತಿಗೂ ಇದೆ. ಅಂತರ್ಜಾತಿ ವಿವಾಹ ಮಾಡಿಸಿದ್ದೀನಿ ಮೇಡಮ್, 6 ಜನನು ಚೆನ್ನಾಗಿದ್ದಾರೆ, ಅದು ನಂಗೆ ಬಹಳ ಸಂತೋಷ ಆಯ್ತು. ಅಲ್ಲ, ನೀವು ಪ್ರೇಮ ವಿವಾಹದಲ್ಲಿ ನಾವು ಧರ್ಮವನ್ನ ನೋಡಬಾರ್ದು ಮೇಡಮ್. ಮಾತ್ರ ಇವತ್ತಿನ ವಿಷಯದಲ್ಲಿ ನೀವು ಹೇಳ್ತಾ ಇರ್ತಕ್ಕಂಥದ್ದು ಈಗಿನ ಆಹಾರ ಪದ್ಧತಿಗಳು ಅಥವಾ ನೋಡಿದಾಗ ನಾವು ಯಾವುದು ಸಸ್ಯಾಹಾರ ಯಾವುದು ಮಾಂಸಾಹಾರ ಅಂತೇಳಿ ಭಾಳ ಡಿಫ್ರೆನ್ಷಿಯೇಟ್ ಮಾಡೋದು ಭಾಳ ಕಷ್ಟ ಆಗಿರ್ತಕ್ಕಂಥ. ತಾವು ಹೇಳ್ತಾ ಇದ್ದೀರ ಜೇನುತುಪ್ಪನೂ ಕೂಡ ಮಾಂಸಾಹಾರ ಅಂತ ಹೇಳಿ ವಾದ ಮಾಡ್ತಕ್ಕಂಥವ್ರು ಇದ್ದಾರೆ. ಯಾಕೆಂದರೆ ಅದು ಕೂಡ ನಾವು ಪ್ರಾಣಿಯನ್ನು ಹಿಂಸೆ ಮಾಡಿ ಮಾಡ್ತಕ್ಕಂಥದ್ದು ಅಂತ. ಆದರೆ ಅದೇ ಜೇನುತುಪ್ಪವನ್ನು ನಾವು ಎಲ್ಲ ಯಾವುದು ವೈದಿಕ ಪರಂಪರೆಯಲ್ಲಿ ಪಂಚಾಮೃತದಲ್ಲಿ ನಾವು ಅದನ್ನು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಒಂದು ಜೇನುತುಪ್ಪ. ಆಮೇಲೆ ರೇಷ್ಮೆ ಬಟ್ಟೆಯ ಬಗ್ಗೆ ಬಂದಾಗ ಕೂಡ ಕೆಲವರು ಈ ದಯೆ ಅಂತಕ್ಕಂಥ ನೀವು ಇದ್ದರೆ ರೇಷ್ಮೆ ಬಟ್ಟೆಯನ್ನು ಕೂಡ ಧರಿಸಬಾರ್ದು ಅಂತ. ಯಾಕೆಂದರೆ ಒಂದು ರೇಷ್ಮೆ ಬಟ್ಟೆ ತಯಾರಾಗಬೇಕು ಅಂದ್ರೆ ಸಾವಿರಾರು ಹುಳಗಳನ್ನು ನಾವು ಕೊಲ್ಲಬೇಕಾಗ್ತದೆ. ಹೀಗಾಗಿ ನಾವೇನಾಗಿದೆ, ಒಂದು ಧರ್ಮದಲ್ಲಿ ಒಂದು ಕಡೆ ನಾವು ಅದನ್ನು ರೇಷ್ಮೆ ವಸ್ತ್ರವೇ ಅದು ಮಡಿ ಅಂತಕ್ಕಂಥ ಒಪ್ತೀವಿ, ಜೇನುತುಪ್ಪ ಒಪ್ತೀವಿ. ಆದರೆ ಇನ್ನೊಂದು ಕಡೆ ಮಾಂಸಾಹಾರವನ್ನು ಅದು ನಿಷಿದ್ಧ ಅಂತಕ್ಕಂಥ. ಮೇಡಮ್, ಇದು ಸಂಸ್ಕೃತಿಯಿಂದ ಬಂದಿರತಕ್ಕಂಥದ್ದೇ ಹೊರತು ಅಂದ್ರೆ ಈ ಕಾಲ ಬದಲಾವಣೆ ಕಟ್ಟುಪಾಡುಗಳನ್ನ ನನ್ನ ಮೂಗಿನ ನೇರಕ್ಕೆ ನಾನು ಮಾಡ್ಕೊಂಡು ನಾನು ಹೇಳಿದ್ ಸರಿ, ಬೇರೆಯವ್ರು ಮಾಡಿದ ತಪ್ಪು ನಂಗೆ ಬಂದಿದ್ದೀನಿ ಅಂತ ನಾನು ಓಕೆ ನೇರವಾಗಿ ಲಿಂಗಾಯತ ಧರ್ಮದ ಅಥವಾ ಲಿಂಗಾಯತ ಮನೆಗಳಿಗೆ ಕೇಳೋದಾದ್ರೆ ಪ್ರಶ್ನೆ, ನಾವು ಲಿಂಗಾಯತ್ರಪ್ಪ, ನಾನ್ ವೆಜ್ ಮುಟ್ಟಲ್ಲ, ನಾವು ಲಿಂಗಾಯತರು, ಇಷ್ಟೇ ಅವ್ರು ಹೇಳೋದು. ಯಾಕೆ ತಿನ್ನಲ್ಲ ನಾನ್ ವೆಜ್ ಅಂದ್ರೆ ಉತ್ತರ ಇಲ್ಲ ಅವ್ರ ಹತ್ರ. ನಾನು ಮಾಂಸ ಯಾಕೆ ತಿನ್ನಲ್ಲ ಲಿಂಗಾಯತರಾಗಿ ಅಂದ್ರೆ ಉತ್ತರ ಇಲ್ಲ. ಬಸವಣ್ಣನವ್ರನ್ನ ಪೂಜೆ ಮಾಡ್ತೀವಿ, ತಡೀರಿ ಸರ್, ಇಲ್ಲಿ ಬಸವಣ್ಣನವ್ರನ್ನ ಪೂಜೆ ಮಾಡ್ತೀವಿ, ಕಳಬೇಡ ಕೊಲಬೇಡ ಹುಸಿಯ ನುಡಿಯೋರು ಬೇಡ ಅಂತ ಹೇಳಿರ್ಬೇಡ ಅಂತ ಹೇಳಿರೋ ಸರ್, ಒಂದ್ ಸೆಕೆಂಡ್ ನಾನು ಬರ್ತೀನಿ ನಿಮ್ಮ ಹತ್ರ. ನಾನು ಆರಂಭದಲ್ಲಿ ಹೇಳ್ದಂಗೆ ಲಿಂಗಾಯತ ಮನೆಯವ್ರು ಲಿಂಗಾಯತರು ನಾವು ನಾನ್ ವೆಜ್ ತಿನ್ನಲ್ಲ ಅನ್ನೋರು ಯಾಕೆ ತಿನ್ನಲ್ಲ ಅಂತ ಒಬ್ರು ಕೂಡ ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ತಲೆಯಲ್ಲಿರೋದು ಪ್ರಾಣಿಗಳನ್ನ ವಧೆ ಮಾಡಬಾರ್ದು, ಪ್ರಾಣಿಗಳನ್ನ ತಿನ್ನಬಾರ್ದು ಅನ್ನೋದು ಬಿಟ್ರೆ, ಇದೇ ಲಿಂಗಾಯತ ಧರ್ಮದಲ್ಲಿ ಇದು ನಿಜಕ್ಕೂ ಸರ್ವಶ್ರೇಷ್ಠ ಧರ್ಮ. ಯಾಕೆ ಅಂತ ಹೇಳ್ತೀನಿ. ಇದೇ ಲಿಂಗಾಯತ ಧರ್ಮದಲ್ಲಿ ಕುಡಿ ಕುಡ್ದು ನಿಷಿದ್ಧ. ಅದು ಮಾಂಸಾಹಾರ ತ್ಯಜಿಸೋದು ಮಾತ್ರ ಅಲ್ಲ, ಕುಡಿ ಕುಡ್ದು ಸಿಗರೇಟ್ ಸೇದ್ ಕುಡ್ದು ಸುಳ್ಳು ಹೇಳ್ಬಾರ್ದು, ಕೊಲೆ ಮಾಡಬಾರ್ದು, ಕಟುಕನಾಗಿರ್ಬಾರ್ದು, ಬೇರೆಯವರಿಗೆ ಹಿಂಸೆ ಕೊಡಬಾರ್ದು, ಇವೆಲ್ಲವೂ ಸೇರಿ ಲಿಂಗಾಯತ ಧರ್ಮ. ಬಟ್ ನಮ್ಮ ಲಿಂಗಾಯತರು ಏನಂತಾರೆ ಅಂದ್ರೆ, ನಾವು ಲಿಂಗಾಯತರಪ್ಪ, ನಾವು ಮಾಂಸ ತಿನ್ನಲ್ಲ. ನಾವು ತಿಂದ್ರು ಹೋಟ್ಲಲ್ಲೆಲ್ಲರೂ ನನ್ನ ಮಕ್ಳು ತಿನ್ಕೊ ಬರ್ತಾರಷ್ಟೇ, ಮನೇಲೆಲ್ಲ ನಾವು ಮಾಂಸ ಮಾಡಲ್ಲ. ಅಂದರೆ ನಿನ್ನ ಜಾತಿ ಮನೆಗೆ ಸೀಮಿತನ, ನಿನಗೆ ಸೀಮಿತನ, ನಿನಗೆ ಸಂಬಂಧಪಟ್ಟಿದ್ದ ಮನೆಗೆ ಸಂಬಂಧಪಟ್ಟಿದ್ದ, ಹಾಗೆ ಹೇಳ್ತಾರೆ ತುಂಬ ಜನ. ನಾವು ಮನೇಲಿ ಮಾಂಸ ಬೇಯಿಸಲ್ಲ, ಹೋಟ್ಲಲ್ಲಿ ಬೇಕಾದ್ರೆ ನನ್ನ ಮಕ್ಳು ತಿನ್ಕೊ ಬರ್ತವೆ, ರೂಢಿ ಆಗಿಬಿಟ್ಟಿದ್ದಾವೆ ಅಂತ. ಸೊ ಲಿಂಗಾಯತ ಧರ್ಮದವರು ಯೋಚನೆ ಮಾಡಬೇಕಾಗಿರೋದು, ಮಾಂಸ ತಿನ್ನೋದು ತಪ್ಪು ಅಂತ ನಾ ಹೇಳ್ತಾ ಇಲ್ಲ, ಮಾಂಸ ತಿಂದಲೇ ಇರೋದೇ ಲಿಂಗಾಯತ ಧರ್ಮ ಅಲ್ಲ. ಲಿಂಗಾಯತ ಧರ್ಮದಲ್ಲಿ ವಿಪರೀತ ನಾನು ಹೇಳಿದ್ನಲ್ಲ, ಅಷ್ಟನ್ನು ಪಾಲನೆ ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಬರೀ ನಾನು ಮಾಂಸ ತಿಂದ ತಕ್ಷಣ ನಾನು ಮೈಲ್ಗೆ ಆಗ್ಬಿಟ್ಟೆ ಅಂದ್ರೆ ಬಹಿರಂಗ ಶುದ್ಧಿ ಯಾರಿಗೆ ಕೇಳ್ತೀರಿ ನೀವು? ಹಂಗಾದ್ರೆ ಯಾರನ್ನು ಕೇಳ್ತೀರಿ ಅಲ್ವಾ? ಅದಕ್ಕೆ ಏನು ಹೇಳ್ತೀರಿ? ಎಲ್ಲವನ್ನು ಪಾಲನೆ ಮಾಡಿದಾಗ ಮಾತ್ರ ಅವನು ಬಸವ ಧರ್ಮ. ಆದರೆ ಇವತ್ತು ಲಕ್ಷದಲ್ಲಿ ಒಬ್ರು ಸಿಗ್ಬೋದು ಮೇಡಮ್, ಅಂದ್ರೆ ನಿಜವಾದ ಬಸವ ಧರ್ಮವನ್ನು ಪಾಲನೆ ಮಾಡ್ತಾ, ಬಸವ ತತ್ವಗಳನ್ನ ಎಷ್ಟು ಮಠಗಳು ಅನುಸರಿಸ್ತಾ ಇದಾವೆ, ಫಸ್ಟ್ ಅಲ್ಲಿ ಕೇಳೋಣ ಮೇಡಮ್. ಇವತ್ತು ಮಠಗಳ ವಿಷಯಕ್ಕೆ ಬಂದಾಗ ಬಹಳಷ್ಟು ಬೇಜಾರು. ಅಲ್ಲೂ 2 ವಿಭಾಗ ಇದೆ ಮೇಡಮ್, ವೀರಶೈವ ಲಿಂಗಾಯತ ಬೇರೆ, ಲಿಂಗಾಯತ ಬೇರೆ. ನೀವು ಅದು ವಿಷಯ ಅಣ್ಣ ತಮ್ಮಂದ್ರು ಅಂತ ಈಗ 12ನೇ ಶತಮಾನದಲ್ಲಿ
ಲಿಂಗಾಯತರು ಉತ್ತರ ಕರ್ನಾಟಕ ಭಾಗದವರು ಬಸವಣ್ಣನ ಮುಖಾಂತರ ಶಿವನನ್ನು ನೋಡ್ತಾರೆ. ವೀರಶೈವ ಧರ್ಮದವರು ನಾವೇ ಇಷ್ಟಲಿಂಗ ಪೂಜೆ ಮಾಡ್ಕೊಂಡು ನೇರ ಶಿವನ್ ಜೊತೆಗೆ ಕಾಂಟ್ಯಾಕ್ಟ್ ಅಥವಾ ಪೂಜೆ ಮಾಡ್ಕೊಳ್ತೀವಿ ಅಂತಾರೆ. ಇಬ್ರಿಗೂ ಅಲ್ಟಿಮೇಟ್ ಆಗಿ ಏನು, ಶಿವನಿಗೆ ಪೂಜೆ ಮಾಡೋದು, ಇಷ್ಟಲಿಂಗ ಪೂಜೆ. ಇದೇ ವೀರಶೈವ ಲಿಂಗಾಯತ ಧರ್ಮದ ಅಲ್ಟಿಮೇಟ್ ಗುರಿ. ವೀರಶೈವ ಧರ್ಮದ ಆಹಾರ ಪದ್ಧತಿ ಬಸವಣ್ಣನವರ ಕಾಲದಿಂದ ಬದಲಾವಣೆ ಆಗ್ತಾ ಬಂತು. ಬಸವಣ್ಣನವರು ಇವನ್ ಮಾಂಸಾಹಾರಿಗಳು ಕೂಡ ಅವರಿಗೆ ಸೇರಿದ್ರು. ಮಧ್ವಾಚಾರ್ಯರು ಅವರು ಹಿಂದೂ ಧರ್ಮವನ್ನು ಪುನರುತ್ಥಾನ ಮಾಡಿದಾಗ ಅವರು ಕೂಡ ಮಾಂಸಾಹಾರಿಗಳಷ್ಟು ಭಾಳಷ್ಟು ಜನನ ಹಿಂದೂ ಧರ್ಮಕ್ಕೆ ತಂದು ಏನು ಮಾಡಿದ್ರು, ಅವರು ಬೋಧನೆ ಮಾಡಿದರು. ಸಸ್ಯಾಹಾರ ಸರ್ವಶ್ರೇಷ್ಠವಾದ್ದು ಅಂತಕ್ಕಂಥದ್ದು, ಸರ್ವಶ್ರೇಷ್ಠವಾದದ್ದು ಸಸ್ಯಾಹಾರ ಅಂತಕ್ಕಂಥದ್ದನ್ನು ಯೂನಿವರ್ಸಲಿ ಅಕ್ಸೆಪ್ಟೆಡ್. ಯಾಕೆ ಅಂತಂದರೆ ಇವತ್ತು ಈ ಬಲಿಷ್ಠ ಪ್ರಾಣಿ ಆನೆ ಅಥವಾ ಜಿರಾಫೆ ಇರ್ಬೋದು, ಅವು ಸಸ್ಯಾಹಾರಿ ಪ್ರಾಣಿಗಳು. ಯಾವತ್ತೂ ಕೂಡ ಮಾಂಸಾಹಾರಿ ಪ್ರಾಣಿ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಇನ್ನೊಂದು ಮೇಡಮ್, ಯಾವುದೇ ಮಾಂಸಾಹಾರಿ ಪ್ರಾಣಿ ಕೂಡ ಮಾಂಸಾಹಾರಿ ಪ್ರಾಣಿನ ಕೊಂದು ತಿನ್ನೋದಿಲ್ಲ, ತಿಂತಕ್ಕಂಥದ್ದು ಸಸ್ಯಾಹಾರಿ ಪ್ರಾಣಿನ ಕೊಂದು ತಿಂತದೆ ಹೊರತು ಮಾನವನೊಬ್ಬನೇ. ಹೀಗಾಗಿ ನಾವು ಅವನು ಸಾಕುವ ನಾಯಿ ಮತ್ತು ಬೆಕ್ಕು ಮತ್ತು ಮಾನವ ಮಾತ್ರ. ಮಾಂಸಾಹಾರ ಅದು ಹಿಂದೂ ಧರ್ಮದಲ್ಲಿ ಕೆಲವು ಇದರಲ್ಲಿ ನಿಷಿದ್ಧ. ಬೌದ್ಧ ಧರ್ಮಕ್ಕೆ ನೀವು ಹೇಳಿದಾಗ ಬೌದ್ಧ ಧರ್ಮದಲ್ಲೂ ನಿಷಿದ್ಧ ಆಗಿತ್ತು. ಆದರೆ ಇವತ್ತೇನಾಗಿದೆ, ಚೈನಾ ಹಾವು ಹಲ್ಲಿಯನ್ನೇ ಯಾವ ಪ್ರಾಣಿಗಳನ್ನು ಬಿಡೋದಿಲ್ಲ. ಯಾವ ಬೌದ್ಧ ಧರ್ಮದಲ್ಲಿ ಇವತ್ತು ದೇಶಗಳು ಎಲ್ಲೂ ಕೂಡ ಅವರು ವೆಜಿಟೇರಿಯನ್ಸ್ ಆಗಿ ಉಳಿದಿಲ್ಲ, ಎಲ್ಲ ನಾನ್ ವೆಜಿಟೇರಿಯನ್ಸ್. ಮತ್ತು ಇವತ್ತಿನ ಸನ್ನಿವೇಶದಲ್ಲಿ ಏನಾಗಿದೆ, ಅನಿವಾರ್ಯತೆಯಿಂದ ಮಾಂಸಾಹಾರ ಸೇವಿಸ್ತಕ್ಕಂಥ ಬಂದಿದೆ. ಈಗ ಫಾರ್ ಎಕ್ಸಾಂಪಲ್ ಸೈನ್ಯದಲ್ಲಿ ಇದ್ದಾರೆ ಮೇಡಮ್, ಸೈನ್ಯದಲ್ಲಿದ್ದಾಗ ಸೇವಿಸಲೇಬೇಕಾಗ್ತದೆ ಅವರು. ಇವಾಗ ಎಲ್ಲೋ ಅಲ್ಲಿ ಇದರಲ್ಲಿ ಸಿಯಾಚನ್ ಇಂಥ ಕಡೆ ಇದ್ದಾಗ ಅಲ್ಲಿ ಚಳಿ, ಅಲ್ಲಿ ಆಹಾರ ಬೇಕಾಗ್ತದೆ ಅವರ ದೇಹವನ್ನು ಸದೃಢವಾಗಿಡಲಿಕ್ಕೆ ಅಥವಾ ಅವರ ಇದಕ್ಕೆ ಸರ್ವೈವಲ್ಗೆ ಮಾಂಸಾಹಾರ ಬೇಕಾಗ್ತದೆ. ಹೀಗಾಗಿ ನಾವು ಅವನು ಮಾಂಸವನ್ನು ತಿಂದ ಮಾತ್ರಕ್ಕೆ ಅವನು ಧರ್ಮಭ್ರಷ್ಟ ಅಥವಾ ಜಾತಿ ಭ್ರಷ್ಟ ಅಂತ ಹೇಳೋದು ತಂದೆ. ಆದರೆ ಇಲ್ಲಿ ಒಂದು ಧನಂಜಯ ಮಾಡಿದ ಒಂದು ತಪ್ಪು ಅಂದರೆ ಆ್ಯಸ್ ಎ ಅವರು ಸೆಲೆಬ್ರಿಟಿಯಾಗಿ, ಅವಾಗ ಜನಗಳು ಭಾಳ ಸೆಲೆಬ್ರಿಟಿಗಳ ಪ್ರತಿಯೊಂದು ಇದನ್ನು ಕೂಡ ಜನ ಅಬ್ಸರ್ವ್ ಮಾಡ್ತಾರೆ, ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ನನ್ನ ಸ್ನೇಹಿತೊಬ್ಬ 70ನೇ ಇಸ್ವಿಯಲ್ಲಿ ಹಾಸನದಲ್ಲಿ ನಮ್ಮ ವೀರಶೈವ ಧರ್ಮಕ್ಕೆ ಸೇರಿದವನು ಒಂದು ಮಿಲಿಟರಿ ಹೋಟೆಲ್ನೇ ಓಪನ್ ಮಾಡಿಬಿಟ್ಟ ಮನುಷ್ಯ. ಅವಾಗ ಭಾಳಷ್ಟು ಗಲಾಟೆ ಆಯಿತು, ಅವರ ಮನೆಯ ಮೇಲೆ ಭಾಳಷ್ಟು ಒತ್ತಡಗಳು, ಸ್ವಾಮಿಗಳು ಕೂಡ ಒತ್ತಡ ಆಯಿತು. 70ನೇ ಇಸ್ವಿಯಲ್ಲಿ ಮಾಂಸ ತಿನ್ನೋದಲ್ಲ, ಮಾಂಸದ ಹೋಟೆಲನ್ನೇ ಇಟ್ಟತಕ್ಕಂಥದ್ದು. ಬಟ್ ಇವತ್ತು ಲಿಂಗಾಯತರು ಇರ್ಬೋದು, ಸಸ್ಯಾಹಾರಿಗಳು ಇರ್ಬೋದು, ಬಾರುಗಳನ್ನು ನಡೆಸ್ತಾ ಇದ್ದಾರೆ. ಅಲ್ಲಮ್ಮ, ಬಾರುಗಳು ನಡೆಸ್ತಾ ಇದ್ದಾರೆ. ಮದ್ಯ ಮತ್ತು ನಾನ್ ವೆಜಿಟೇರಿಯನ್ ಹೋಟೆಲ್ಸ್ ಅದು ವ್ಯವಹಾರ ಮಾಡಲಿಕ್ಕೆ ಇವತ್ತು ಇದು. ಆಮೇಲೆ ತಾವು ನೋಡಿರ್ಬೋದು, ಗೋಮಾಂಸದ ಇದು ಏನು ಇವತ್ತು ರಫ್ತಿನಲ್ಲಿ ನಡೆಸ್ತಾ ಇರತಕ್ಕಂಥದ್ರಲ್ಲಿ ಸಸ್ಯಾಹಾರಿಗಳೇ ಜಾಸ್ತಿ.